ಪುಸ್ತಕ ವಾಚನಕ್ಕೆ ಸ್ವಾಗತ. ನಾವೀಗ ಋಷಿಗಳ ಜ್ಞಾನ ಭಂಡಾರದ ಮಾಂಡುಕ್ಯ ಉಪನಿಷತ್ತಿನಲ್ಲಿದ್ದೀವಿ. 3ನೇ ಶ್ಲೋಕವನ್ನು ನೋಡೋಣ. ಜಾಗರಿತಸ್ಥಾನೋ ಬಹಿಃ ಪ್ರಜ್ಞಃ ಸಪ್ತಾಂಗ ಏಕೋನವಿಂಶತಿಮುಖಃ ಸ್ಥೂಲಭುಗ್ ವೈಶ್ವಾನರಃ ಪ್ರಥಮಃ ಪಾದಃ. ಆ ಪರಮ ಸತ್ಯ ಬ್ರಹ್ಮನ 4 ಪಾದಗಳಲ್ಲಿ ಮೊದಲನೆಯ ಪಾದವು ಜಾಗೃತ ಸ್ಥಾನವಾಗಿದೆ. ಅದರ ಕಾರ್ಯಕ್ಷೇತ್ರವು ಎಚ್ಚರದ ಅವಸ್ಥೆ, ಅಂದರೆ ಜಾಗೃತ ಅವಸ್ಥೆಯಾಗಿದೆ. ಅಂದರೆ ಎಚ್ಚರವಾಗಿರುವ ನಾವೆಲ್ಲರೂ ಆ ಪರಮಾತ್ಮನ ಮೊದಲನೆಯ ಪಾದದಿಂದಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ಅದಿಲ್ಲದೆ ನಮ್ಮ ಎಚ್ಚರದ ಸ್ಥಿತಿಯ ಬಗ್ಗೆ ನಮಗೆ ಪ್ರಜ್ಞೆ ಇರುವುದಿಲ್ಲ. ನಾವು ಎಚ್ಚರವಾಗಿದ್ದೇವೆ ಎಂಬ ಪ್ರಜ್ಞೆ ಹಾಗೂ ಗುರುತಿಸುವಿಕೆಯು ಆ ಪರಮ ಸತ್ಯ ಅಂದರೆ ಬ್ರಹ್ಮನ ಮೊದಲನೆಯ ಪಾದವಾಗಿದೆ. ಜಾಗೃತ ಅದರ ಕಾರ್ಯಕ್ಷೇತ್ರವಾಗಿದೆ. ಹಾಗಾದರೆ ಎಚ್ಚರದ ಅವಸ್ಥೆಯಲ್ಲಿನ ಚಟುವಟಿಕೆಯ ಕ್ಷೇತ್ರ ಯಾವುದು? ನಾವು ಎಚ್ಚರವಾಗಿರುವುದನ್ನು ಹೇಗೆ ಗುರುತಿಸುವುದು? ನಾವು ವಸ್ತುಗಳನ್ನು ನೋಡುತ್ತೇವೆ, ಗುರುತಿಸುತ್ತೇವೆ, ಕೇಳುತ್ತೇವೆ ಮತ್ತು ರುಚಿ ನೋಡುತ್ತೇವೆ. ಹೀಗೆ ನಾವು ಪ್ರಪಂಚದೊಂದಿಗೆ ನಿರಂತರ ಸಂಪರ್ಕದಲ್ಲಿರುತ್ತೇವೆ. ಅದೇ ಜಾಗೃತಾವಸ್ಥೆ ಅಂದರೆ ಎಚ್ಚರದ ಸ್ಥಿತಿ. ಆದ್ದರಿಂದ ನಾವು ವಿವರಿಸುವ ಆ ಪರಬ್ರಹ್ಮನ ಮೊದಲನೆಯ ಪಾದವು ಎಚ್ಚರದ ಸ್ಥಿತಿಯಾಗಿದೆ. ಬ್ರಹ್ಮನ ಮೊದಲನೆಯ ಪಾದವಾದ ಇದು ಎಲ್ಲ ಮಾನವರ ಎಚ್ಚರದ ಸ್ಥಿತಿಯಲ್ಲಿ ಮತ್ತು ಅವರ ದೈನಂದಿಕ ಅನುಭವದ ಗ್ರಹಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಮತ್ತು ಇದರ ಕಾರ್ಯವು ಗುರುತಿಸುವುದು, ತಿಳಿದುಕೊಳ್ಳುವುದು ಮತ್ತು ಬಾಹ್ಯ ವಸ್ತುಗಳ ಜ್ಞಾನವನ್ನು ಹೊಂದುವುದಾಗಿದೆ. ಅಂದರೆ ಬಹಿಷ್ಪ್ರಜ್ಞಾ. ಆ ಪರಮಾತ್ಮನ ಈ ಭಾಗವು ಎಚ್ಚರದ ಅವಸ್ಥೆಯನ್ನುಂಟು ಮಾಡುತ್ತದೆ ಮತ್ತು ಬಾಹ್ಯ ವಸ್ತುಗಳ ಗುರುತಿಸುವಿಕೆಯನ್ನು ಸುಗಮಗೊಳಿಸುತ್ತದೆ. ಅಂತಹ ಪರಮಾತ್ಮನು ಸಪ್ತಾಂಗಗಳನ್ನು ಹೊಂದಿದ್ದಾನೆ, ಅಂದರೆ 7 ಅಂಗಗಳು. ಇದು ಅಗ್ನಿಹೋತ್ರದಲ್ಲಿ ಸೂಚಿಸಿರುವ ಪುರುಷ ಪರಮಾತ್ಮನ ವಿವರಣೆಯಾಗಿದೆ. ಇದು ಪರಮಾತ್ಮನನ್ನು ಶ್ರೇಷ್ಠ ಪುರುಷನಂತೆ ದೃಶ್ಯೀಕರಿಸುವುದಾಗಿದೆ. ಇದು ಛಾಂದೋಗ್ಯ ಉಪನಿಷತ್ತಿನಲ್ಲಿರುವಂತೆ ಆ ಪರಮಾತ್ಮನ ಸಾಂಕೇತಿಕ ವಿವರಣೆಯಾಗಿದೆ. ಯಾವುದರ ತಲೆಯು ಸ್ವರ್ಗ, ಯಾವುದರ ಕಣ್ಣುಗಳು ಸೂರ್ಯ, ಯಾವುದರ ಪ್ರಾಣವು ಗಾಳಿ, ಯಾವುದರ ಮಧ್ಯಭಾಗವು ಮನಸ್ಸು, ಯಾವುದರ ಮೂತ್ರಕೋಶವು ಭೂಮಿಯ ಜಲ, ಯಾವುದರ 2 ಪಾದಗಳು ಭೂಮಿ, ಯಾವುದರ ಬಾಯಿ ಅಗ್ನಿಹೋತ್ರದ ಬೆಂಕಿಯಾಗಿದೆಯೋ ಅದೇ ಪರಮಾತ್ಮ. ಇನ್ನೊಂದು ಸಾಂಕೇತಿಕ ಪ್ರಾತಿನಿಧ್ಯವಾಗಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಋಷಿಯು ಬೆಂಕಿಯನ್ನು ಒಳಗೊಂಡಂತೆ ಇದು 7 ಅಂಗಗಳನ್ನು ಹೊಂದಿದೆ ಎಂದು ಹೇಳುತ್ತಾರೆ. ಈ ಬೆಂಕಿಯನ್ನೇ ಪರಮಾತ್ಮನ ಬಾಯಿ ಎಂದು ಸಂಕೇತಿಸಲಾಗಿದೆ. ಏಕೋನವಿಂಶತಿಮುಖಃ ಅಂದರೆ ಇದು 19 ಬಾಯಿಗಳನ್ನು ಹೊಂದಿದೆ. ಇವೆಲ್ಲವೂ ಪರಮಾತ್ಮನ ಮೊದಲನೆಯ ಪಾದವಾದ ಜಾಗೃತಾವಸ್ಥೆ ಅಥವಾ ಎಚ್ಚರದ ಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುವ ಅಂಗಗಳ ವಿವರಣೆಯಾಗಿವೆ. ಈ ಪಾದವು ಜಗತ್ತನ್ನು ಗುರುತಿಸಿ ಅದರೊಂದಿಗೆ 19 ಬಾಯಿಗಳ ಮೂಲಕ ವ್ಯವಹರಿಸುತ್ತದೆ. ಅಂದರೆ ಯಾವುದರಿಂದ ಪ್ರಪಂಚವು ಗ್ರಹಿಸಲ್ಪಡುವುದೋ ಅದು. ಇದನ್ನು ಅಂಕಗಣಿತದ ಅನುಸಾರವಾಗಿ ಎಣಿಕೆ ಮಾಡಿಲ್ಲ. ಬದಲಿಗೆ ಇದು ಕೇವಲ ಅಂಗಗಳು ಎಷ್ಟು ಮುಖ್ಯ ಹಾಗೂ ಅವು ಮನುಷ್ಯನ ಅಸ್ತಿತ್ವದ ಎಚ್ಚರದ ಸ್ಥಿತಿಗೆ ಹೇಗೆ ಸಂಬಂಧಿಸಿವೆ ಎಂಬುದನ್ನಷ್ಟೇ ತೋರಿಸುತ್ತದೆ. 19 ಬಾಯಿಗಳು ಯಾವುದೆಂದರೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಪ್ರಾಣಗಳು, ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ. ಜ್ಞಾನೇಂದ್ರಿಯಗಳೆಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. 5 ಕರ್ಮೇಂದ್ರಿಯಗಳೆಂದರೆ ಮಾತನಾಡುವ ಅಂಗ ವಾಕ್, ಕ್ರಿಯೆಯ ಅಂಗಗಳು ಅಂದರೆ ಕೆಲಸವನ್ನು ಮಾಡುವ ಕೈಗಳು, ಚಲನವಲನದ ಅಂಗಗಳು ಅಂದರೆ ಚಲಿಸಲು ಪಾದಗಳು, ಜನನಾಂಗಗಳು ಅಂದರೆ ಯಾವುದು ಇಲ್ಲದೆ ಹೋದಲ್ಲಿ ಎಲ್ಲ ವಿಕಸನಗಳು ಸ್ಥಗಿತಗೊಳ್ಳುವವೋ ಅವು, ಮತ್ತು ವಿಸರ್ಜನೆಯ ಅಂಗಗಳು ಅಂದರೆ ವಿಷಕಾರಿ ತ್ಯಾಜ್ಯಗಳನ್ನು ಹೊರಹಾಕುವಂಥದ್ದು. 5 ಪ್ರಮುಖ ಪ್ರಾಣಗಳೆಂದರೆ ಪ್ರಾಣ, ಅಪಾನ, ವ್ಯಾನ, ಉದಾನ ಮತ್ತು ಸಮಾನ. ವಿವಿಧ ರೀತಿಯ ಜೀವ ಪ್ರವಾಹಗಳಿವು. ಮನಸ್ಸು ಮತ್ತು ಭಾವನೆಗಳು ಮತ್ತು ಅನಿಸಿಕೆಗಳಿಂದ ಮಾಡಲ್ಪಟ್ಟಿದೆ. ಬುದ್ಧಿ ಸರಿತಪ್ಪುಗಳನ್ನು ನಿಶ್ಚಯಿಸಿ ಸಹಾಯಕಾರಿಯಾಗುತ್ತದೆ. ಅಹಂಕಾರವು ನಾನು ಎಂಬ ಮೂಲ ಭಾವನೆಯಾಗಿದೆ. ನಾನು ಬೆಳಿಗ್ಗೆ ಎದ್ದಾಗ ನನ್ನ ಕಣ್ಣುಗಳನ್ನು ತೆರೆಯುವ ಮೊದಲು ನಾನು ಅಸ್ತಿತ್ವದಲ್ಲಿದ್ದೇನೆ ಎನ್ನಿಸುತ್ತದೆ.
ನಾನು ಇದ್ದರೆ ಮಾತ್ರ ಜಗತ್ತು ಅಸ್ತಿತ್ವದಲ್ಲಿರುತ್ತದೆ. ನಾನು ಮಲಗಿದಾಗ ನನಗೆ ಯಾವುದೂ ಅಸ್ತಿತ್ವದಲ್ಲಿರುತ್ತದೆ? ಯಾವುದೂ ಇಲ್ಲ. ಖಂಡಿತವಾಗಿಯೂ ಜಗತ್ತು ಇದೆ, ಆದರೆ ನಾನು ಮಲಗಿರುವವರೆಗೂ ನನಗದು ಅಸ್ತಿತ್ವದಲ್ಲಿ ಇರುವುದಿಲ್ಲ. ಇಲ್ಲಿ ನೋಡಿ, ನಮಗೇನು ಮನಸ್ಸು ಅಂತ ಅನಿಸುತ್ತೆ ಅದು ಆ್ಯಕ್ಚುಲಿ ಅಂತಃಕರಣ ಅಂತ ಕರೀತಾರೆ. ಅದರಲ್ಲಿ 4 ಭಾಗ ಇದೆ. ನಮ್ಮ ಆಲೋಚನೆಗಳನ್ನೊಮ್ಮೆ ನಾವು ಗಮನಿಸಿದರೆ ಗೊತ್ತಾಗುತ್ತೆ ಏನೇನಿರುತ್ತೆ ಅಂತ. ಅಲ್ಲಿ ಕೆಲವೊಮ್ಮೆ ನಾವು ಭಾವನೆಗೆ ಒಳಪಟ್ಟಿರ್ತೀವಿ ಅಲ್ವಾ. ಏನೋ ಸಿಟ್ಟು ಬರ್ತಾ ಇರುತ್ತೆ, ಖುಷಿ ಆಗ್ತಾ ಇರುತ್ತೆ, ಭಯ ಆಗ್ತಾ ಇರುತ್ತೆ, ಯಾರ ಮೇಲೋ ಜಲಸ್ ಆಗ್ತಾ ಇರ್ತೀವಿ, ಅಂದರೆ ಹೊಟ್ಟೆ ಕಿಚ್ಚಲ್ಲಿರ್ತೀವಿ ನಾವು. ಆಗ ನಮ್ಮ ಅಂತಃಕರಣ ಅನ್ನೋದು ಮನಸ್ಸಿಗೆ ಒಳಪಟ್ಟಿರುತ್ತೆ. ಕೆಲವೊಮ್ಮೆ ನಾವು ನಿರ್ಧರಿಸ್ತಾ ಇರ್ತೀವಿ, ನಮಗೆ ದ್ವಂದ್ವಗಳು ಕಾಡುತ್ತೆ. ಇದು ಮಾಡಲಾ, ಇದು ಸರಿನಾ, ಇದು ತಪ್ಪ, ಯಾವುದನ್ನು ಮಾಡಲಿ, ಅಥವಾ ಅವರು ಯಾವುದನ್ನು ಮಾಡಿದ್ದು ಸರಿ ಇತ್ತು ಅಂತ ಒಂದು ತೀರ್ಮಾನಿಸ್ತೀವಲ್ವ. ಆ ತೀರ್ಮಾನಿಸೋವಾಗ ಬುದ್ಧಿ ಕೆಲಸ ಮಾಡುತ್ತೆ ಇಲ್ಲಿ. ಆಮೇಲೆ ನಾನು ಅಂತ ಬರುತ್ತೆ, ಅದೇ ಅಹಂಕಾರ. ನಾನು ಹೋಗ್ತೀನಿ, ನಾನೀಗ ಊಟ ಮಾಡಬೇಕು, ಅಯ್ಯೋ ನನಗೆ ಕಷ್ಟ ಆಗ್ತಾ ಇದೆ ಅಂತ ನಮಗೆ ನಾನು ಅಂತ ಅನ್ನೋ ಭಾವ ಬರುತ್ತಲ್ಲ, ಅದು ಅಹಂಕಾರ ಆಯಿತು. ಆಮೇಲೆ ಚಿತ್ತ ಅಂದರೆ ನೆನಪು. ನಾವು ಯಾವಾಗಲೂ ನಿನ್ನೆ ಹಾಗಾಗಿತ್ತು, ನಾಳೆ ಅದನ್ನು ಮಾಡಬೇಕು ಅಂತ ನಾವು ಆಲೋಚಿಸ್ತಿರ್ತೀವಲ್ವ, ಅಲ್ಲಿ ಚಿತ್ತ ಕೆಲಸ ಮಾಡ್ತಾ ಇರುತ್ತೆ. ನಾವೊಂದು ಆಲೋಚಿಸ್ತಿದ್ದೀವಿ ಅಂದಾಗ ಆ್ಯಕ್ಚುಲಿ 4 ಇರುತ್ತೆ. ನಾವೊಂದು ಭಾವನೆಗೂ ಒಳಪಟ್ಟಿರ್ತೀವಿ, ಬುದ್ಧಿನೂ ಕೆಲಸ ಮಾಡ್ತಾ ಇರುತ್ತೆ, ನಾನು ಅನ್ನೋದು ಇರುತ್ತೆ ಒಳಗಡೆ, ಮತ್ತು ನೆನಪಿನಿಂದ ಕೆಲ ವಸ್ತುಗಳನ್ನ ನಾವು ತಗೊಂಡು ಅದರಲ್ಲಿ ಆಲೋಚನೆಯನ್ನು ಮಾಡ್ತಾ ಇರ್ತೀವಿ. 4 ಆ್ಯಕ್ಟಿವ್ ಆಗಿರುತ್ತೆ. ಮುಂದೆ ಹೋಗೋಣ. ಇವೆಲ್ಲವೂ ಒಟ್ಟಾಗಿ ಜಾಗೃತಾವಸ್ಥೆಯನ್ನು, ಅಂದರೆ ಯಾವುದರ ಕಾರ್ಯವು ಗ್ರಹಿಸುವುದು ಮತ್ತು ಭೌತಿಕ ಪ್ರಪಂಚದೊಂದಿಗೆ ಸಹ ಸಂಬಂಧವನ್ನು ಹೊಂದಿರುವುದೋ ಆ ಎಚ್ಚರದ ಸ್ಥಿತಿಯನ್ನು ಪ್ರತಿನಿಧಿಸುವ ಮೊದಲನೆಯ ಪಾದದ 19 ಬಾಯಿಗಳು ಎಂದು ಇಲ್ಲಿ ಉಲ್ಲೇಖಿಸಲಾಗಿದೆ. ಬ್ರಹ್ಮನ ಮೊದಲನೆಯ ಪಾದವು ಏನನ್ನು ಆನಂದಿಸುತ್ತದೆ? ಇದು ಲೌಕಿಕ ವಸ್ತುಗಳನ್ನು ಆನಂದಿಸುತ್ತದೆ. ಇದು ಲೌಕಿಕ ಪ್ರಪಂಚವನ್ನು ಅನುಭವಿಸಿ ಆನಂದಿಸುತ್ತದೆ. ಆದ್ದರಿಂದ ಇದನ್ನು ಸ್ಥೂಲ ಭುಕ್, ಅಂದರೆ ಯಾವುದು ಲೌಕಿಕ ವಸ್ತುಗಳನ್ನು ಆನಂದಿಸುತ್ತದೆಯೋ ಅದು ಎಂದು ಕರೆಯಲಾಗುತ್ತದೆ. ಇದಕ್ಕೆ ವೈಶ್ವಾನರ ಎಂದು ಕರೆಯುತ್ತಾರೆ, ಏಕೆಂದರೆ ಇದು ವಿಶ್ವದ ಎಲ್ಲ ಜೀವಿಗಳನ್ನು ತನ್ನಲ್ಲಿಯೇ ಅಡಗಿಸಿಕೊಂಡಿರುತ್ತದೆ. ಇದು ನಮ್ಮೆಲ್ಲರನ್ನು ಆನಂದದೆಡೆಗೆ ಕೊಂಡೊಯ್ಯುತ್ತದೆ. ಇದರ ಪರಿಣಾಮದಿಂದಾಗಿ ನಾವೆಲ್ಲರೂ ಅಂತರ್ಗತವಾಗಿರುವ ಆನಂದಿಸುವ ಪ್ರವೃತ್ತಿಯನ್ನು ಹೊಂದಿದ್ದೇವೆ. ಆದ್ದರಿಂದ ಇದನ್ನು ವೈಶ್ವಾನರ ಪ್ರಥಮ ಪಾದ, ಅಂದರೆ ಆ ಪರಮಾತ್ಮನ ಮೊದಲನೆಯ ಪಾದ ಎಂದು ಕರೆಯಲಾಗುತ್ತದೆ. ಈಗ ನಾವು ಆನಂದಿಸು ಎಂದು ಹೇಳಿದಾಗ ಅದನ್ನು ಅರಿಯಲು ಮತ್ತಷ್ಟು ಆಳಕ್ಕೆ ಹೋಗಬೇಕಾಗುತ್ತದೆ. ವಿವೇಕವುಳ್ಳ ಎಲ್ಲರೂ ಆನಂದಿಸುವ ಬಯಕೆಯನ್ನು ಹೊಂದಿರುತ್ತಾರೆ, ಅದರಲ್ಲೇನೂ ತಪ್ಪಿಲ್ಲ. ಆನಂದಿಸುವ ಬಯಕೆಯು ನಮ್ಮ ಸಹಜ ಪ್ರವೃತ್ತಿಯಾಗಿದೆ, ಏಕೆಂದರೆ ಇದು ಪರಮಾತ್ಮನ ಲಕ್ಷಣವೇ ಆಗಿದೆ. ಉಪನಿಷತ್ತುಗಳಲ್ಲಿ ಪರಮಾತ್ಮನನ್ನು ಆನಂದ ಎಂದು ವ್ಯಾಖ್ಯಾನಿಸಲಾಗಿದೆ. ಈ ಆನಂದವು ಪರಮಾತ್ಮನ ಸಹಜ ಲಕ್ಷಣವಾಗಿದೆ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಉನ್ನತ ಸ್ತರಕ್ಕೇರಿದವರು ಇದನ್ನು ಅನುಭವಿಸುವುದೇ ಪ್ರಮಾಣವಾಗಿದೆ. ಇದು ಕೇವಲ ಶ್ರುತಿಯು ಹೇಳುತ್ತದೆ ಎಂದಲ್ಲ, ಒಬ್ಬನ ಅನುಭೂತಿಯಿಂದಲೂ ಪ್ರಮಾಣೀಕರಿಸಬಹುದಾಗಿದೆ. ಸತ್ ಚಿತ್ ಆನಂದ ಮೂರ್ತಿ ಎಂಬುದು ಪರಮಾತ್ಮನ ವಿವರಣೆಗಳಲ್ಲಿ ಒಂದಾಗಿದೆ. ಸತ್ ಎಂದರೆ ಸತ್ಯ, ಎಂದೆಂದಿಗೂ ಅಸ್ತಿತ್ವದಲ್ಲಿರುವ ಸತ್ಯ, ಏಕೆಂದರೆ ಅದು ಶಾಶ್ವತವಾದದ್ದು. ಉಳಿದೆಲ್ಲವೂ ನಶ್ವರವಾಗಿದೆ. ಅದನ್ನು ಚಿತ್ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅದು ಚೇತನ ಸ್ವಭಾವವುಳ್ಳದ್ದು. ಅದನ್ನು ಆನಂದ ಎಂದು ಕರೆಯುತ್ತಾರೆ, ಏಕೆಂದರೆ ಅದು ಸ್ವಭಾವತಃ ಆನಂದಭರಿತವಾಗಿದೆ. ಎಲ್ಲರೂ ತಮ್ಮ ಮನಸ್ಸಿನ ಆಳದಲ್ಲಿ ಪರಮಾನಂದವನ್ನು ಹುಡುಕುತ್ತಿದ್ದಾರೆ. ನಾವಿದನ್ನು ಆನಂದದ ಹುಡುಕಾಟ ಎಂದು ಕರೆಯುತ್ತೇವೆ. ಈ ಆನಂದದ ಹುಡುಕಾಟವು ನಮ್ಮೆಲ್ಲರಿಗೂ ಸಾಮಾನ್ಯವಾಗಿದೆ. ನಮ್ಮೆಲ್ಲರಲ್ಲೂ ಸಂತೋಷದ ಸಹಜ ಹಂಬಲವಿದೆ. ನಾಗರಿಕತೆಯ ಪ್ರತಿಯೊಂದು ಹೆಜ್ಜೆಯೂ ಅದರೆಡೆಗೆ ಸಾಗುತ್ತಿದೆ. ವಾಸ್ತವವಾಗಿ ಮಾನವನ ಸೃಷ್ಟಿಯ ಕ್ರಿಯೆಗೆ ಕಾರಣ ಪರಮಾನಂದವೇ ಹೊರತು ಕೇವಲ ಸಂತಾನೋತ್ಪತ್ತಿಯ ಬಯಕೆಯಲ್ಲ. ಆದರೆ ಕೆಲವೊಮ್ಮೆ ಪರಮಾನಂದವನ್ನು ತಪ್ಪಾದ ಸ್ಥಳದಲ್ಲಿ ಮತ್ತು ತಪ್ಪು ದಿಕ್ಕಿನಲ್ಲಿ ಹುಡುಕುತ್ತಿರುತ್ತೇವೆ. ನಮಗೆ ಸರಿಯಾದ ಮಾರ್ಗದರ್ಶನ ನೀಡಿಲ್ಲವಾದ್ದರಿಂದ ನಾವು ಸರಿಯಾದ ದಿಕ್ಕಿನಲ್ಲಿ ನೋಡುತ್ತಿಲ್ಲ. ಹಾಗಾದರೆ ಸರಿಯಾದ ದಿಕ್ಕು ಯಾವುದು? ಮೊದಲಿಗೆ ನಾವೆಲ್ಲರೂ ಪರಮಾತ್ಮನ ಅಂಶವೇ ಎಂಬುದನ್ನು ನಮಗೆ ತಿಳಿ ಹೇಳಬೇಕು. ನಂತರ ನಾವು ಅದನ್ನು ಅರಿತುಕೊಳ್ಳಬೇಕು. ನಾವು ಹುಡುಕುತ್ತಿರುವ ಪರಮಾನಂದವು ಆ ಪರಮಾತ್ಮನೊಂದಿಗೆ ಸಂವಹನದಲ್ಲಿದ್ದಾಗ ಮಾತ್ರವೇ ಕಂಡುಬರುತ್ತದೆಂದು ನಾವು ಕಂಡುಕೊಳ್ಳಬೇಕು.
ಏಕೆಂದರೆ ಆ ಪರಮಾತ್ಮನ ಸಾರಾಮೃತವೇ ಪರಮಾನಂದವಾಗಿದೆ. ನಾವು ಒಮ್ಮೆ ನಮ್ಮ ಇಡೀ ದಿನದ ನಮ್ಮ ಆಲೋಚನೆ ಮತ್ತು ನಾವು ಮಾಡ್ತಿರೋ ಕೆಲಸ ಅದನ್ನು ಒಮ್ಮೆ ಗಮನಿಸಿ ನೋಡಿದ್ರೆ ಗೊತ್ತಾಗುತ್ತೆ ನಾವು ಏನಕ್ಕೋಸ್ಕರ ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರ ಮೂಲಕ್ಕೆ ಹೋದಾಗ ಗೊತ್ತಾಗುತ್ತೆ ನಮಗೆ ಯಾವುದೋ ಒಂದು ಖುಷಿಯ, ತೃಪ್ತಿಯ, ಸಮಾಧಾನದ, ನೆಮ್ಮದಿಯ ಅಥವಾ ಶಾಂತಿ ಎಲ್ಲದೂ ಒಂದೇ. ಇಲ್ಲಿ ಆನಂದ ಅಂತ ಕರೆದಿರೋದು ಕೂಡ ಅದೇನೆ. ಅದಕ್ಕೋಸ್ಕರ ನಾವು ಮಾಡ್ತಾ ಇರ್ತೀವಿ ಪ್ರತಿಯೊಂದು ಕೆಲಸವನ್ನು. ನೀವು ಒಮ್ಮೆ ಗಮನಿಸಿ ನೋಡಿ, ಮೂಲಕ್ಕೆ ಹೋಗಿ ಅದರ ಏನಕ್ಕೆ ಮಾಡ್ತಿದ್ದೀವಿ, ಇದರಿಂದ ಏನಾಗುತ್ತೆ ಅಂತ ಹುಡುಕ್ತಾ ಹೋದಾಗ ನಿಮಗೆ ಫೈನಲಿ ಗೊತ್ತಾಗುತ್ತೆ ಅಂತಿಮವಾಗಿ, ನನಗೆ ಬೇಕಾಗಿದ್ದು ಒಂದು ಸಾರ್ಥಕತೆ ಅಥವಾ ಒಂದು ತೃಪ್ತಿ ಬೇಕಾಗಿತ್ತು, ಒಂದು ಸುಖ ಬೇಕಾಗಿತ್ತು, ಅದಕ್ಕೋಸ್ಕರ ಇದೆಲ್ಲವನ್ನು ಮಾಡಿದೆ ಅಂತ. ಅದಕ್ಕಾಗಿ ಆಧ್ಯಾತ್ಮ ಹೇಳುತ್ತೆ ನಾವು ಏನನ್ನೇ ಮಾಡಿದ್ರೂ ಅದೊಂದು ಆನಂದದ ಹುಡುಕಾಟವೇ ಆಗಿದೆ ಅಂತ. ಇಲ್ಲಿ ಹೇಳ್ತಿದ್ದಾರೆ ನಾವು ಹುಡುಕಾಟ ಮಾಡೋದು ಸರಿ, ನಾವು ಆನಂದಕ್ಕೋಸ್ಕರ ಏನೇನು ಮಾಡ್ತೀವೋ ಅದು ತಪ್ಪಲ್ಲ, ಆದರೆ ತಪ್ಪು ಸ್ಥಳದಲ್ಲಿ ಮಾಡ್ತೀವಿ, ತಪ್ಪಾದ ದಿಕ್ಕಿನಲ್ಲಿ ಮಾಡ್ತೀವಿ ಅಂತಿದ್ದಾರೆ. ಹಾಗಾದರೆ ಸರಿಯಾದ ದಿಕ್ಕು ಯಾವುದು, ಹೆಂಗೆ ಮಾಡಿದ್ರೆ ನಿಜವಾದ ಆನಂದ ಸಿಗುತ್ತೆ ನಮಗೆ, ಅದನ್ನು ಮುಂದೆ ಹೇಳ್ತಾರೆ ನೋಡೋಣ. ಕಸ್ತೂರಿಯನ್ನು ತನ್ನ ಬಾಲದ ಹಿಂದೆ ಸಣ್ಣ ಚೀಲದಲ್ಲಿ ಹೊಂದಿರುವ ಕಸ್ತೂರಿ ಮೃಗದ ಬಗ್ಗೆ ಕಬೀರದಾಸರು ತಮ್ಮ ಪ್ರಸಿದ್ಧ ಕಥೆಯಲ್ಲಿ ವಿವರಿಸುತ್ತಾರೆ. ಸಂತಾನೋತ್ಪತ್ತಿಯ ಸಮಯದಲ್ಲಿ ಈ ಮೃಗವು ಕಸ್ತೂರಿಯ ಸುಗಂಧವನ್ನು ಹೊರಸೂಸುತ್ತದೆ. ಈ ಪಾಪದ ಮೃಗವು ತನ್ನ ಗಮನವನ್ನು ತನ್ನೆಡೆಗೆ ಹರಿಸಬೇಕೆಂದು ತಿಳಿಯದೆ ಎಲ್ಲೆಡೆ ಆ ಸುಗಂಧದ ಮೂಲವನ್ನು ಹುಡುಕುತ್ತಾ ಹೋಗುತ್ತದೆ. ಈ ರೀತಿಯ ಸುಗಂಧವು ಮನುಷ್ಯನಲ್ಲೂ ಇದೆ. ಈ ಸುಗಂಧದ ಸಾರವೇ ಪರಮಾತ್ಮ. ಈ ಪರಿಮಳದ ಸಾರ ಮತ್ತಿದರ ಮೂಲವನ್ನು ತಿಳಿಯದೆ ನಾವು ಅದನ್ನು ಸುತ್ತಲೂ ಹುಡುಕುತ್ತಿದ್ದೇವೆ. ಇದು ಪ್ರಪಂಚವು ವಿಕಸನಗೊಳ್ಳುತ್ತಲೇ ಇರಬೇಕೆಂದು ಆ ಪರಮಾತ್ಮನು ವಿಧಿಸಿದ ಕಾರ್ಯವಿಧಾನವೇ ಆಗಿದೆ. ನಾವೆಲ್ಲರೂ ಲೌಕಿಕ ಜಗತ್ತಿನಲ್ಲಿ ಇನ್ನಿಲ್ಲದಂತೆ ಸಂತೋಷವನ್ನು ಹುಡುಕುತ್ತಿದ್ದೇವೆ. ನನ್ನ ಬಳಿ ಏನಾದರೂ 1 ಕೋಟಿ ಹಣವಿದ್ದರೆ ನಾನು 2 ಕೋಟಿಯಿಂದ ಹೆಚ್ಚು ಸುಖವಾಗಿರುತ್ತೇನೆ, ಸಂತೋಷವಾಗಿರುತ್ತೇನೆ. ನಾನು ಯಾವುದನ್ನಾದರೂ ಒಮ್ಮೆ ಆನಂದಿಸಿದರೆ ನನಗೆ ಸಂತೋಷವಾಗಿರಲು ಅದು ಮತ್ತೆ ಮತ್ತೆ ಬೇಕು ಎಂದೆನಿಸತೊಡಗುತ್ತದೆ. ಬಾಹ್ಯ ಮೂಲಗಳ ಮೂಲಕ ಸಂತೋಷವನ್ನು ಹುಡುಕುವ ಈ ಪ್ರಕ್ರಿಯೆಗೆ ಕೊನೆಯೇ ಇಲ್ಲವೆಂದು ಸಾಕ್ಷಾತ್ಕಾರವಾದ ಜ್ಞಾನಿಗಳು ಅರಿತಿದ್ದಾರೆ. ಅವರು ಈ ಸತ್ಯವನ್ನು ಇತರರ ಅನುಭವಗಳನ್ನು ನೋಡಿ ಅಥವಾ ಸ್ವಾನುಭವದ ಮೂಲಕ ಕಂಡುಕೊಂಡಿದ್ದಾರೆ. ಬೆಂಕಿ ಸುಡುತ್ತದೆಂದು ತಿಳಿಯಲು ಒಬ್ಬನು ತನ್ನ ಬೆರಳನ್ನು ಅದರಲ್ಲಿ ಇಡಬೇಕೆಂದೇನಿಲ್ಲ. ನಿಜ, ಎಲ್ಲರೂ ಪರಮಾನಂದಕ್ಕಾಗಿ ಹುಡುಕುತ್ತಿದ್ದಾರೆ, ಅದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಅವರು ಅದನ್ನು ತಪ್ಪಾದ ದಿಕ್ಕಿನಲ್ಲಿ ಹುಡುಕುತ್ತಿದ್ದಾರೆ. ಈ ಲೌಕಿಕ ಸಂತೋಷದ ಹುಡುಕಾಟಕ್ಕೆ ಎಂದಾದರೂ ಕೊನೆಯಿದೆಯೇ ಎಂದು ನಮ್ಮನ್ನು ನಾವೇ ಕೇಳಿಕೊಳ್ಳಬೇಕಾಗುತ್ತದೆ. ಪರಮಾನಂದವು ನಮ್ಮೆಲ್ಲರಲ್ಲೂ ಅಂತರ್ಗತವಾಗಿರುವ ಪರಮಾತ್ಮನ ಸಹಜ ಲಕ್ಷಣವಾಗಿದೆ. ನಾವು ಮೂಲದೆಡೆಗೆ ಮುಖ ಮಾಡಬೇಕು ಅಷ್ಟೇ. ಜೊತೆಗೆ ಪ್ರತಿ ಜೀವಿಯ ಮೂಲವು ಸ್ವತಃ ತಾನೇ ಆಗಿರುತ್ತದೆ, ಅದು ಹೊರಗಿರಲು ಸಾಧ್ಯವಿಲ್ಲ. ಆದ್ದರಿಂದ ಉಪನಿಷತ್ತಿನ ಸಂದೇಶವೆಂದರೆ ಪರಮಾತ್ಮ ಎನ್ನುವುದು ಎಲ್ಲೋ ದೂರದಲ್ಲಿಲ್ಲ, ಅದು ಅತ್ಯಂತ ಸಮೀಪದಲ್ಲಿದೆ, ನಿಮ್ಮೊಳಗೆ ಇದೆ ಮತ್ತು ಅದು ಪರಮಾನಂದದ ಸ್ವರೂಪವೇ ಆಗಿದೆ. ನೋಡಿ, ಈಗ ಗೊತ್ತಾಗಿರ್ಬೇಕಲ್ಲ ಸರಿಯಾದ ದಿಕ್ಕು ಯಾವುದು, ತಪ್ಪಾದ ದಿಕ್ಕು ಯಾವುದು ಅಂತ. ಆನಂದವನ್ನು ಹುಡುಕೋದಿಕ್ಕೆ ನಾವು ಲೌಕಿಕದಲ್ಲಿ ಸುಖ ಆನಂದವನ್ನು ಪಡೆಯೋಕೆ ಹೋಗ್ತೀವ, ಅದು ತಪ್ಪಾದ ದಿಕ್ಕು. ಭಗವಂತನಲ್ಲಿ, ಪರಮಾತ್ಮನಲ್ಲಿ ಆನಂದವನ್ನು ಹುಡುಕ್ತೀವ, ಅದು ಸರಿಯಾದ ದಿಕ್ಕು. ಆದರೆ ಪರಮಾತ್ಮನ ನಾವು ಎಲ್ಲಿ ಹುಡುಕ್ತೀವಿ, ಹೊರಗಡೆನೇ ಹುಡುಕ್ತೀವಿ ಅಂದಾದರೆ ಅದು ಕೂಡ ಸರಿಯಾದ ದಿಕ್ಕಾಗಲ್ಲ. ನಮ್ಮ ಒಳಗಡೆನೇ ನಾವು ಹುಡುಕೋಬೇಕು. ಯಾಕೆಂದರೆ ನಮ್ಮ ಮೂಲ ಸ್ವರೂಪವೇ ಆನಂದವಾಗಿದೆ, ಅದೇ ಭಗವಂತನಾಗಿದ್ದಾನೆ. ಹಾಗಾಗಿ ನಮ್ಮೊಳಗೆ ಇರೋ ಭಗವಂತನೇ ನಾವು ಹುಡುಕಬೇಕು. ಮುಂದೆ ಹೋಗೋಣ. ಸೂಫಿಗಳಲ್ಲಿ ಒಂದು ಮಾತು ಪ್ರಚಲಿತದಲ್ಲಿದೆ, ಅದೇನೆಂದರೆ ಅವನು ನಿಮ್ಮ ಸ್ವಂತ ಕಂಠನಾಳಕ್ಕಿಂತ ನಿಮಗೆ ಹತ್ತಿರವಿದ್ದಾನೆ ಎಂಬುದು. ನಿಮ್ಮ ಕಂಠನಾಳವು ನಿಮಗೆ ಅತ್ಯಂತ ಸಮೀಪದ ಭಾಗವಾಗಿದ್ದು ಅದಕ್ಕಿಂತಲೂ ಮತ್ಯಾವುದೂ ಹತ್ತಿರವಿರಲು ಸಾಧ್ಯವಿಲ್ಲ. ಅವನು ನಿಮ್ಮ ಸ್ವಂತ ಕಂಠನಾಳಕ್ಕಿಂತಲೂ ನಿಮಗೆ ಹತ್ತಿರವಿದ್ದು ನೀವು ಯೋಚಿಸುವ ಮುನ್ನವೇ ಅದು ಅವನಿಗೆ ತಿಳಿದಿರುತ್ತದೆ. ಯಾವುದು ಆಲೋಚನೆಯನ್ನು ಪ್ರಚೋದಿಸುತ್ತದೆಯೋ ಅದೇ ಪರಮಾತ್ಮ. ನೋಡಿ, ಇಲ್ಲಿ ಹೇಳಿದ್ರು ನಾವು ಯೋಚಿಸುವ ಮುನ್ನವೇ ಅದು ಅವನಿಗೆ ತಿಳಿದಿರುತ್ತದೆ ಅಂತ. ಇಲ್ಲಿ ಸ್ವಲ್ಪ ಸೂಕ್ಷ್ಮ ಇದೆ, ಇದನ್ನು ಸ್ವಲ್ಪ ಹೇಳಬೇಕಂದ್ರೆ ಇಲ್ಲಿ ಪರಮಾತ್ಮ ಅನ್ನೋದು ನಮ್ಮ ಅರಿವೇ ಆಗಿದೆ, ನಮ್ಮೊಳಗಿನ ಅರಿವು. ನಾವು ಒಂದು ವಸ್ತುವನ್ನು ಅರಿತೀವಿ ಅಂತಂದರೆ ಅಥವಾ ಏನನ್ನು ಯೋಚಿಸ್ತೀವಿ ಅಂತಂದರೆ
ಮೊದಲು ಆ ವಸ್ತುವನ್ನು ಅರಿಯಬೇಕಾಗತ್ತೆ. ಈಗ ಒಂದು ಪುಸ್ತಕ ನೋಡ್ತಿದ್ದೀವಿ ಅಂದರೆ ಮೊದಲು ಆ ಪುಸ್ತಕದ ಇರುವಿಕೆ ನಮ್ಮ ಗಮನಕ್ಕೆ ಬರುತ್ತೆ. ಆಮೇಲೆ ಅದು ಯಾವ ಪುಸ್ತಕ, ಎಷ್ಟು ದೊಡ್ಡದಿದೆ, ಅದು ಯಾವಾಗ ತಂದಿದ್ದು, ಯಾವ ಕಲರ್ ಇದೆ ಅದು ಅನ್ನೋದೆಲ್ಲ ಆಮೇಲೆ ನಮಗೆ ಗೊತ್ತಾಗುತ್ತೆ. ಅದೆಲ್ಲ ಯಾವುದ್ರ ಮೂಲಕ ಗೊತ್ತಾಗುತ್ತೆ? ನೆನಪಿನ ಮೂಲಕ. ನೆನಪಿನ ಆಧಾರದಿಂದ ನಾವು ಇನ್ನೆಲ್ಲವನ್ನು ಅರಿತೀವಿ. ಆದರೆ ಮೊದಲು ಅರಿತದ್ದು ನಾವು ಆ ಪುಸ್ತಕದ ಇರುವಿಕೆಯನ್ನು ಮಾತ್ರ. ಹಾಗಾಗಿ ಆ ಇರುವಿಕೆಯನ್ನು ಅರಿಯುತ್ತಲ್ಲ, ಅದೇ ಅರಿವು ಅಥವಾ ಪ್ರಜ್ಞೆ ಅಂತ ಹೇಳ್ತಾರೆ. ಹಾಗಾಗಿ ಅದು ಮೊದಲೇ ಸಂಭವಿಸುತ್ತೆ. ಆ ಇರುವಿಕೆಯನ್ನು ಅರಿಯೋದು ಮೊದಲು ಸಂಭವಿಸುತ್ತೆ. ಆಮೇಲೆ ಅದು ಏನೇನಕ್ಕೆ ಸಂಬಂಧಪಟ್ಟಿದ್ದು ಆ ವಸ್ತು ಅನ್ನೋದೆಲ್ಲ ಆಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಅದು ಎಷ್ಟು ಹತ್ತಿರ ಇದೆ ನಮಗೆ ಅಂದರೆ ನಾವು ಯೋಚಿಸುವ ಮುನ್ನವೇ ಅದು ಅವನಿಗೆ ತಿಳಿದಿರುತ್ತೆ ಅಂತ ಹೇಳ್ತಿದ್ದಾರೆ ಸಾಂಕೇತಿಕವಾಗಿ. ಮುಂದೆ ಹೋಗೋಣ. ನಾವು ದೇವರನ್ನು ಲಘುವಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನಾವು ದೇವರ ಪಟದ ಮುಂದೆ ಹೋಗಿ, ನೋಡು ದೇವರೇ, ನಾನು ಒಳ್ಳೆಯ ಮನುಷ್ಯ, ನಾನು ಯಾವಾಗಲೂ ನಿನ್ನನ್ನು ಪ್ರಾರ್ಥಿಸುತ್ತಿರುತ್ತೇನೆ, ಆದರೂ ನಾನೇಕೆ ಬಳಲುತ್ತಿದ್ದೇನೆ ಎಂದು ಕೇಳಲಾಗುವುದಿಲ್ಲ. ನಾವೇನೆಂದು ದೇವರಿಗೆ ತಿಳಿದಿದೆ. ಹಾಗಾಗಿ ನಾವು ಕಪಟಿಗಳಾಗಿರಲು ಸಾಧ್ಯವಿಲ್ಲ. ನೋಡು ದೇವರೇ, ನನಗೆ ಈ ಪ್ರಪಂಚ ಇಷ್ಟವಿಲ್ಲ, ನನ್ನನ್ನು ಕರೆದುಕೊಂಡು ಹೋಗು ಎಂದೂ ಹೇಳಲಾಗುವುದಿಲ್ಲ. ಹಾಗೇನಾದರೂ ನಿಜವಾಗಿಯೂ ನಮ್ಮನ್ನು ಕರೆದೊಯ್ಯುವ ಸಮಯ ಬಂದಾಗ ನಾವು ಭಯಭೀತರಾಗುತ್ತೇವೆ ಮತ್ತು ನಮ್ಮ ಪ್ರಾಣಕ್ಕಾಗಿ ಓಡಿಬಿಡುತ್ತೇವೆ. ನೋಡಿ, ಎಷ್ಟೋ ಸಾರಿ ಕೆಲವು ಜನ ತಪ್ಪು ಮಾಡಿರ್ತಾರೆ, ಆದರೆ ಸಮರ್ಥಿಸ್ಕೊಳ್ತಾರೆ ತಮ್ಮನ್ನು ತಾವು ಮಾಡಿಲ್ಲ ಅಂತ. ಆಗ ನಾವು ಹೇಳ್ತೀವಿ ಅವ್ರಿಗೆ ಗೊತ್ತಿಲ್ಲ ಏನೋ, ಅವ್ರ ಅಂತರಾತ್ಮ ಗೊತ್ತಿಲ್ಲ ಇರುತ್ತಾ ತಾವು ಮಾಡಿರೋ ತಪ್ಪು ಅಂತ ಹೇಳ್ತೀವಿ ಅಲ್ವಾ. ಅದೇ ಥರ ಆ ಅಂತರಾತ್ಮನೇ ದೇವರು. ಅದಕ್ಕಾಗಿ ನಾವು ಏನೇ ಮಾಡಿದ್ರೂ ನಮ್ಮ ಒಳಗಡೆ ಆ ಅಂತರಾತ್ಮ ಅನ್ನೋದು ಸಾಕ್ಷಿಯಾಗಿ ಇರುತ್ತೆ ಅದು ಅಂತ. ಮುಂದೆ ಹೋಗೋಣ. ಪ್ರತಿನಿತ್ಯ ದೇವಾಲಯಕ್ಕೆ ಹೋಗಿ ದೇವರ ಮುಂದೆ ಗೋಳಿಡುತ್ತಿದ್ದ ಮುದುಕಿಯೊಬ್ಬಳ ಕಥೆ ಇದು. ಆ ಮುದುಕಿಯು ಪ್ರತಿನಿತ್ಯವೂ ದೇವರ ಮುಂದೆ ನಿಂತು, ಓ ದೇವತೆಯೇ, ನೀನೇಕೆ ನನ್ನನ್ನು ಕರೆದುಕೊಂಡು ಹೋಗಬಾರದು? ಈ ಜಗತ್ತಿನಲ್ಲಿ ನಾನಿನ್ನೂ ಇದ್ದು ಮಾಡುವುದೇನಿದೆ? ಎಲ್ಲವೂ ಮುಗಿದಿದೆ ಎಂದೆಲ್ಲ ಅಳುತ್ತಿದ್ದಳು. ದೇವಸ್ಥಾನದ ಅರ್ಚಕರು ಈ ವೃದ್ಧೆಯು ದಿನನಿತ್ಯವೂ ಬಂದು ಗೋಳಾಡುವ ದೃಶ್ಯವನ್ನು ನೋಡಿ ಬೇಸರಗೊಂಡರು. ಆದ್ದರಿಂದ ಒಂದು ದಿನ ಅವರು ಹಲವು ಶಸ್ತ್ರಾಸ್ತ್ರಗಳುಳ್ಳ ದೇವತೆಯ ಮೂರ್ತಿಯ ಹಿಂದೆ ಅವಿತರು. ಆ ವೃದ್ಧೆಯು ಹತ್ತಿರ ಬಂದು, ನನ್ನನ್ನು ಕರೆದುಕೊಂಡು ಹೋಗು ಎಂದು ಪ್ರಲಾಪಿಸಿದ ಮರುಕ್ಷಣವೇ ಅವರು ತಮ್ಮ ಕೈಗಳನ್ನು ಮುಂದೆ ಚಾಚಿ, ಬಾ ಎಂದು ಕರೆದರು. ಆಗ ಆ ಮುದುಕಿಯು, ನಿನ್ನ ಮಾತಿನ ಅರ್ಥವೇನು? ನನ್ನ ಮೊಮ್ಮಗ ಶಾಲೆಯಿಂದ ಹಿಂದಿರುಗಿದಾಗ ನಾನು ಅವನನ್ನು ನೋಡಿಕೊಳ್ಳಬೇಕು ಎಂದು ಪ್ರಾಣಕ್ಕಾಗಿ ಚೀರುತ್ತಾ ಓಡಿಬಿಟ್ಟಳು. ಈ ಲೌಕಿಕ ಮತ್ತು ಭಾವನಾತ್ಮಕ ಸೆಳೆತಕ್ಕೆ ಅಂತ್ಯವೆಂಬುದೇ ಇಲ್ಲ. ಕೆಲವೊಮ್ಮೆ ನಾವು ವಿಧಿಯಿಂದ ಶಾಪಗ್ರಸ್ತರಾಗಿದ್ದೇವೆ ಎಂದು ನಂಬುತ್ತೇವೆ. ಆದರೆ ನಾವು ಯಾವುದನ್ನು ಶಾಪ ಎಂದೆಣಿಸುತ್ತೇವೆಯೋ ಅದೇ ಆಶೀರ್ವಾದವಾಗಿ ಪರಿಣಮಿಸಬಹುದು. ಆ ಪರಮಾತ್ಮನ ಸಂಪೂರ್ಣ ಯೋಜನೆಯ ಅರಿವಿಲ್ಲದೆ, ವಸ್ತುಗಳ ಸಂಯೋಜನೆಯನ್ನು ತಿಳಿಯದೆ ನಾವು ಉದ್ವೇಗಗೊಳ್ಳುತ್ತೇವೆ. ಸಮಯ ಕಳೆದಂತೆ ನಾವು ಶಾಪಗ್ರಸ್ತ ಅಥವಾ ಆಶೀರ್ವದಿತ ಎನ್ನುವ ಈ ಸ್ಥಿತಿಯು ಶಾಶ್ವತವಲ್ಲ ಎಂದು ಕಂಡುಕೊಳ್ಳುತ್ತೇವೆ. ನಂತರ ಸತ್ಸಂಗದಲ್ಲಿ ನಮಗೆ ಯಾರಾದರೂ ಹೇಳುವುದನ್ನು ಅಥವಾ ಯಾವುದೋ ಪುಸ್ತಕ ಅಥವಾ ಗ್ರಂಥದಲ್ಲಿ ಯಾವುದೋ ಒಂದು ಶಾಶ್ವತವಾದದ್ದು ಇದೆ, ಆದರೆ ಅದು ಇದಲ್ಲ, ತುಂಬ ಆನಂದಭರಿತವಾದದ್ದೊಂದಿದೆ, ಅದೇ ಆ ಭಗವಂತನನ್ನು ಅರಿಯುವುದಾಗಿದೆ, ನೀವು ಆ ಪರಮಾತ್ಮನ ಅಂಶವಾಗಿದ್ದರಿಂದ ಆನಂದವು ನಿಮ್ಮ ಅಸ್ತಿತ್ವದ ಒಂದು ಭಾಗವೇ ಆಗಿದೆ ಎಂದು ಬರೆದಿರುವುದನ್ನು ಓದಿಯೋ ಕೇಳಿಯೋ ತಿಳಿದುಕೊಳ್ಳುತ್ತೇವೆ. ಓರ್ವನು ಧ್ಯಾನದ ಮೂಲಕ ಅರಿಯುವ ಮೂಲಕ, ಗ್ರಂಥಗಳನ್ನು ಓದುವ ಮೂಲಕ ಅಥವಾ ಗುರುವಿನ ಮೂಲಕ ಸತ್ಯವನ್ನು ಕಂಡುಕೊಳ್ಳಬಹುದು. ವಿವಿಧ ಮತಗಳು ವಿಭಿನ್ನ ಮಾರ್ಗಗಳನ್ನು ನೀಡುತ್ತವೆ. ಸಾಧಕನ ಪ್ರವೃತ್ತಿಯನ್ನು ಆಧರಿಸಿ, ಅವನ ಕಾರ್ಯಕ್ಷೇತ್ರವನ್ನಾಧರಿಸಿ ಮತ್ತು ಅವನ ಜೀವಿತದ ಕಾಲವನ್ನಾಧರಿಸಿ ವಿಭಿನ್ನ ಸಾಧಕರಿಗೆ ವಿಭಿನ್ನ ಸಾಧನೆಗಳನ್ನು ಸೂಚಿಸಲಾಗುತ್ತದೆ. ಆದ್ದರಿಂದ ನಾವು ಆ ಅತ್ಯುನ್ನತ ಓಂಕಾರದ ಮೊದಲನೆಯ ಪಾದ ಯಾವುದು ನಿಂದ ಪ್ರತಿನಿಧಿಸಲ್ಪಡುತ್ತದೆಯೋ, ಯಾವುದರ ಕರ್ತವ್ಯ ಅಥವಾ ಕೆಲಸವು ಬಾಹ್ಯ ವಸ್ತುಗಳನ್ನು ಗುರುತಿಸುವುದು ಅಂದರೆ ಬಹಿಷ್ಪ್ರಜ್ಞ ಆಗಿದೆಯೋ, ಯಾವುದರ ಕಾರ್ಯಕ್ಷೇತ್ರವು ಜಾಗೃತ ಅವಸ್ಥೆ ಅಂದರೆ ಎಚ್ಚರದ ಸ್ಥಿತಿಯಾಗಿದೆಯೋ, ಯಾರು ಸಪ್ತಾಂಗ ಅಂದರೆ 7 ಅಂಗಗಳನ್ನು ಮತ್ತು ಕೇನೋವಿಂಶತಿ ಮುಖ ಅಂದರೆ 19 ಬಾಯಿಗಳನ್ನು ಹೊಂದಿರುವನೋ, ಸ್ಥೂಲಭುಕ್ ಅಂದರೆ ಯಾರು ಲೌಕಿಕ ವಸ್ತುಗಳನ್ನು ಅನುಭವಿಸುವನೋ ಮತ್ತು ಯಾರನ್ನು ವೈಶ್ವಾನರ ಎಂದು ಕರೆಯಲಾಗುತ್ತದೆಯೋ ಆ ಜಾಗೃತ ಸ್ಥಾನದ ಬಗ್ಗೆ ಚರ್ಚಿಸಿದ್ದೇವೆ. ಇಲ್ಲಿ ನೋಡಿ, ಯಾರೋ ನಮ್ಗೆ ಹೇಳಿದ್ರೂ ಕೂಡ ನಿಮ್ಮ ಸ್ವರೂಪವೇ ಆನಂದವಾಗಿದೆ, ಅದೇ ಪರಮಾತ್ಮ ಆಗಿದ್ದಾನೆ ಅಂತ ಹೇಳಿದ್ರೂ ಕೂಡ ನಮಗೆ ಅದು ಗೊತ್ತಾಗೋದಿಲ್ಲ. ಅದನ್ನು ತುಂಬ ಮಾರ್ಗ ಇದೆ ಅದನ್ನು ತಿಳ್ಕೊಳ್ಳೋಕ್ಕೆ. ಧ್ಯಾನದ ಮೂಲಕ ಇರ್ಬೋದು,
ಗ್ರಂಥಗಳನ್ನು ಅಧ್ಯಯನ ಮಾಡೋಕ್ಕೆ ಮೂಲಕ ಇರ್ಬೋದು, ಅಥವಾ ಒಂದು ಗುರುವಿನ ಸನ್ನಿಧಿಯಲ್ಲಿ ಕುಳಿತು ಅವರಿಂದ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆದು ನಾವು ನಮ್ಮ ಸ್ವರೂಪವೇ ಆನಂದ ಅನ್ನೋದನ್ನು ನಾವು ಸ್ಪಷ್ಟಪಡಿಸಿಕೊಳ್ಳಬಹುದು. ಆದರೆ ಯಾವ ಮಾರ್ಗವನ್ನು ಅನುಸರಿಸಬೇಕು? ಈಗ ಜ್ಞಾನ ಮಾರ್ಗ, ಧ್ಯಾನ ಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ತುಂಬ ಮಾರ್ಗಗಳಿದೆ ಅಲ್ವಾ? ಯಾವುದಾದ್ರೂ ಮಾರ್ಗವಾದರೂ ಓಕೆ, ಗುರಿ ಒಂದೇ ಇರುತ್ತೆ. ಆದರೆ ಮಾರ್ಗ ತುಂಬ ಇರೋದ್ರಿಂದ ನಮ್ಮ ಪ್ರವೃತ್ತಿಯನ್ನು ಆಧರಿಸಿ, ಅಂದರೆ ನಮಗೆ ಯಾವುದು ಸರಿ ಹೋಗುತ್ತೆ ಅಂತ ನೋಡಿ ಆ ಮಾರ್ಗದಲ್ಲಿ ಮುಂದುವರಿಬೇಕು ಅಂತ ಹೇಳ್ತಿದ್ದಾರೆ. ಇವತ್ತಿಗೆ ಎಷ್ಟು ಸಾಕು. ಮುಂದಿನ ಶ್ಲೋಕವನ್ನು ಮುಂದಿನ ಭಾಗದಲ್ಲಿ ನೋಡೋಣ.